ಸ್ಟೇಜ್ ಮೇಲೆ ಪ್ರೀತಿಯಿಂದ ಹಾರ ಬಕ್ಕೆ ಶಾಲು ಕೊಟ್ರೆ ಜಾಗ ಇಲ್ಲ ಅಂತ ಸ್ಟೇಜ್ ಕೆಳಗಡೆ ಇಕ್ಕಿದ್ರು. ಜನ ಇದು ಬಿಡಲ್ವಾ ಅಂತ ಆಂಟಿ ಟೆನ್ಷನ್ ಆಗಿದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪ್ರಾಪರ್ಟಿ ಕಾಸ್ಟ್ಯೂಮ್ ತಗೊಂಡು ನಮ್ ಟೀಮು ಶೋ ಲೊಕೇಶನ್ ಕಡೆ ಹೋದ್ರು. ನಾನು ಮತ್ತೆ ಚಾಂದಣ್ಣ ನೆನ್ಮಂಗ್ಲಿಗೆ ಬಂದ್ವಿ. ಚಾಂದಣ್ಣ ಸ್ಟೂಡೆಂಟ್ ಗೆ ಸ್ಕೂಲ್ ಅಲ್ಲಿ ಫ್ಯಾಷನ್ ಶೋ ಇತ್ತು. ಕಾಸ್ಟ್ಯೂಮ್ ಮತ್ತೆ ಮೇಕಪ್ ಗೆ ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ರಾವಣನ್ ಕ್ಯಾರೆಕ್ಟರ್ ಮೇಕಪ್ ಮಾತ್ರ ಮಸ್ತ್ ಆಗಿ ಮಾಡಿದ್ರು. ಕಾಸ್ಟ್ಯೂಮ್ ಅಲ್ಲಂತೂ ಬೆಂಕಿ ಅಂತ ಕಾಣ್ತಿದ್ದ. ಅದೆಲ್ಲ ಮುಗಿಸ್ಕೊಂಡು ಸೀದಾ ನಾನು ಹೆಸರುಗಡೆ ಕತಪಿ ಈಸಾಗಿ ಚಿಲ್ ಮಾಡ್ತಿದ್ದೆ. ಆ ನೀರ್ ಸೌಂಡ್, ಆ ವ್ಯೂ ಮಾತ್ರ ಸಕ್ಕದಾಗಿತ್ತು. ಪಕ್ಕದಲ್ಲೇ ಒಂದ್ ಕುದುರೆ ಇತ್ತು, ಅದನ್ನ ನಾನ್ ನೋಡ್ಕೊಂಡು ನಾನ್ ಸೀದಾ ಶೋ ಲೊಕೇಶನ್ ಕಡೆ ಹೋದೆ. ಶೋ ಲೊಕೇಶನ್ ಕಡೆ ಬಂದ್ ನೋಡಿದ್ರೆ ನಮ್ ಹುಡುಗರು 2 ಸಾಂಗ್ ಮುಗಿಸ್ಬಿಡೋರೆ ಆಲ್ರೆಡಿ. ಹೋಗ್ಲಿ ಬಿಡು ಅಂತ ನಾನ್ ರೂಮ್ ಚೆಕ್ ಮಾಡ್ತಿದ್ದೆ. ರೂಮ್ ಮಾತ್ರ ಸಕ್ಕದಾಗಿತ್ತು. ಒಂದಲ್ಲ ಎರಡಲ್ಲ, ಟೋಟಲ್ 5 ರೂಮ್ಸ್ ಕೊಟ್ಟಿದ್ರು. ರೂಮ್ ಅಲ್ಲಿ ಸ್ವಲ್ಪ ಚಿಲ್ ಮಾಡ್ಕೊಂಡು ಸ್ಟೇಜ್ ಕಡೆ ಹೋದೆ. ಬ್ಯಾಕ್ ಸ್ಟೇಜ್ ಟೀಮ್ ಫುಲ್ ಪ್ರಾಪ್ಸ್ ತಗೊಂಡು ರೆಡಿ ಇದ್ರು. ಬ್ಯಾಕ್ ಸ್ಟೇಜ್ ಫುಲ್ ಎಂಜಾಯ್ಮೆಂಟ್, ಫುಲ್ ಮಸ್ತಿ, ಫುಲ್ ಫನ್. ಸ್ಟೇಜ್ ಮೇಲೆ ಹೋಗಿದ ತಕ್ಷಣ 100% ಎಫೆಕ್ಟ್ ಕೊಟ್ರು. ಇವತ್ತಿನ ಕಹಿ ಸತ್ಯ, ಟ್ಯಾಲೆಂಟ್ ಈಸಿ, ಕಷ್ಟಪಟ್ಟಿದ್ರೆ ಮಾತ್ರ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.